ಜೊತೆಗೆ ದ್ರೋಹ ಮಾಡಿರ್ತಕ್ಕಂಥದ್ದು ನಾನಲ್ಲ, ಯಡಿಯೂರಪ್ಪರಿಗೆ ದ್ರೋಹ ಮಾಡಿದ್ದು JDS ಅಂತ ಸಾಕಷ್ಟು ಸರ್, ಮಾತಾಡಿದ್ರು. ಶಿವಲಿಂಗೇಗೌಡರು ಬಹಳ ಹತಾಶಗೊಂಡಿದ್ದಾರೆ. ನಾನು ಕೂಡ ನೋಡ್ತಾ ಇದ್ದೆ ಅವರ ಏನು ಇದರಲ್ಲಿ ನಮ್ಮ ಮಾಧ್ಯಮದಲ್ಲಿ. ಅಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ನಾನು ಪಕ್ಷ ಬಿಟ್ಟು ಹೋಗ್ಲಿಕ್ಕೆ, ಇನ್ನೊಂದು ಕಡೆ ನಾನು ಕೂಡ MLC ನಮ್ಮ ಕ್ಷೇತ್ರಕ್ಕೆ ಅರಸೀಕೆರೆ ಕ್ಷೇತ್ರಕ್ಕೆ ಬೇಕು, ನಾನು ಕುರುಬ ಸಮುದಾಯದ ಬಿಳಿ ಚೌಡಯ್ಯರಿಗೆ ನಾನು MLC ಮಾಡಬೇಕು. ಆದರೂ ಕೂಡ ನನ್ನ ಮಾತು ಕೇಳಲಿಲ್ಲ. ಅವ್ರ ಕುಟುಂಬಸ್ಥರಿಗೆ ಸೂರಜ್ ರೇವಣ್ಣವ್ರಿಗೆ ಕೊಟ್ಟು ಅವ್ರು MLC ಕೊಟ್ಟರು. ಅದಕ್ಕೆ ನಾನು ಪಕ್ಷ ಬಿಡೋಂಥ ಸಂದರ್ಭ ಬಂತು ಅಂತ ಕೇಳ್ತಾ ಇದ್ರು. ಇನ್ನೊಂದು ಕಡೆ ಭಾಳ ಹಾಸ್ಯಾಸ್ಪದ, ಯಾಕೆಂದರೆ ಇವತ್ತು ಔದಾಯ ಪಕ್ಷ ಇವತ್ತು ಅಧಿಕಾರದಲ್ಲಿದೆ. ಅವರು ಕೂಡ ನಮ್ಮ ಹೌಸಿಂಗ್ ಬೋರ್ಡ್ ಇದನ್ನು ಅವರು ಕೂಡ ಅಧ್ಯಕ್ಷ ಆಗಿದ್ದಾರೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ತಮ್ಮ ಮೂಲಕ, ತಮಗೆ ಅಷ್ಟೊಂದು ಬಹಳ ಪ್ರೀತಿ ಇದ್ದರೆ ಇನ್ನು ನಾವು ಕೂಡ MLC ಕೊಡೋಕ್ಕಾಗಿರಲಿಲ್ಲ ಅವ್ರಿಗೆ ಕೇಳಿದವ್ರಿಗೆ. ತಮಗೆ ಅಧಿಕಾರ ಇದೆ, ಇಲ್ಲ MLCನಾರ ಮಾಡಲಿಲ್ಲ, ತಮಗೆ ಏನು ಬೋರ್ಡ್ ಚೇರ್ಮನ್ ಕೊಟ್ಟಿದ್ದಾರೆ ಅದನ್ನು ಭಾಳ ದೊಡ್ಡ ಮನಸ್ಸಿನಿಂದ ಬಿಳಿ ಚೌಡವ್ರಿಗೆ ಕುರುಬಾ ಸಮುದಾಯವ್ರಿಗೆ ಅನ್ಯಾಯ ಮಾಡೋದು ಬೇಡ, ಅವ್ರಿಗೆ ಬಿಟ್ಕೊಟ್ಟು ತಾವು ಸಚಿವರು ಮುಂದಿನ ದಿನ ಆಗಲಿ ಅಂತ ನಾನು ಕೂಡ ಅವ್ರು ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ.